ಬೆಂಗಳೂರಲ್ಲಿ ಬಾಂಗ್ಲಾ ಅಕ್ರಮ ವಲಸಿಗರ ವಿರುದ್ಧ ಸಮರ ಶುರುವಾಗಿದೆ. ಆಪರೇಷನ್ ಮುಕ್ತ ಅನ್ನೋ ಹೆಸರಲ್ಲಿ ದೊಡ್ಡ ಕಾರ್ಯಾಚರಣೆ ನಡೆದಿದೆ. ಅಕ್ರಮ ಬಾಂಗ್ಲಾದೇಶ ವಲಸಿಗರ ಮೇಲೆ ಪೊಲೀಸರು ದಾಳಿ ಮಾಡಿದರು. ವೈಟ್ಫೀಲ್ಡ್, ಕಾಡುಗೋಡಿ, ಮಾರತಹಳ್ಳಿ, ಬೆಳ್ಳಂದೂರು, ಮಹದೇವಪುರ ಸೇರಿದಂತೆ ನಗರದ ಹಲವು ಕಡೆ ಪೊಲೀಸ್ ದಾಳಿಯಾಗಿದೆ. ಅಕ್ರಮ ಬಾಂಗ್ಲಾದೇಶ ವಲಸಿಗರ ಮೇಲೆ ಕಣ್ಣಿಟ್ಟಿರೋದು ಪೊಲೀಸರು. ಸುಮಾರು 40 ಮಂದಿಯನ್ನ ವಶಕ್ಕೆ ಪಡೆದಿದ್ದಾರೆ. ದಾಖಲೆಗಳ ಪರಿಶೀಲನೆ ನಡೆಸುತ್ತಿದ್ದಾರೆ. ಬೆಳಿಗ್ಗೆ 5 ಗಂಟೆಯಿಂದಲೇ ಬೇರೆ ಬೇರೆ ಪ್ರದೇಶಗಳಲ್ಲಿ ದಾಳಿಯಾಗಿದೆ. ಬಾಂಗ್ಲಾ ಅಕ್ರಮ ವಲಸಿಗರ ಪತ್ತೆಗೋಸ್ಕರ ಇಂಚಿಂಚು ತಲಾಶ್ ನಡೆಸುತ್ತಿದ್ದಾರೆ. 100ಕ್ಕೂ ಹೆಚ್ಚು ಶೆಡ್ಗಳಿರುವ ಪ್ರದೇಶಗಳಲ್ಲಿ ಕಾರ್ಯಾಚರಣೆ ನಡೆದಿದೆ. ಈ ದಾಳಿಯ ಸಂದರ್ಭದಲ್ಲಿ ಅಕ್ರಮ ಬಾಂಗ್ಲಾದೇಶ ವಲಸಿಗರು ಪತ್ತೆಯಾಗಿದ್ದಾರೆ. ದಾಖಲೆಗಳ ಪರಿಶೀಲನೆ ನಡೆಸ್ತಾ ಇದ್ದಾರೆ ಪೊಲೀಸರು. 100ಕ್ಕೂ ಹೆಚ್ಚು ಶೆಡ್ಗಳಿರುವಂತಹ ಪ್ರದೇಶದಲ್ಲೇ ಟಾರ್ಗೆಟ್ ಮಾಡಿ ಕಾರ್ಯಾಚರಣೆ ನಡೆಸ್ತಾ ಇದ್ದಾರೆ ಪೊಲೀಸರು. ಬೆಳಗಿನ ಜಾವ 5 ಗಂಟೆಯಿಂದಲೇ ಹಲವು ಪ್ರದೇಶಗಳಲ್ಲಿ ದಾಳಿಯಾಗಿದೆ. ಸುಮಾರು 40 ಮಂದಿಯನ್ನ ವಶಕ್ಕೆ ಪಡೆದು ಅವರ ದಾಖಲೆಗಳನ್ನ ಪರಿಶೀಲನೆ ನಡೆಸುತ್ತಿದ್ದಾರೆ. ಆಪರೇಷನ್ ಮುಕ್ತ ಅನ್ನೋ ಹೆಸರಲ್ಲಿ ದೊಡ್ಡ ಕಾರ್ಯಾಚರಣೆ ನಡೀತಾ ಇದೆ. ಆ್ಯಕ್ಚುಲಿ ಕಂಟಿನ್ಯೂ ಆಗಿ ರೆಗ್ಯುಲರ್ ಆಗಿ ನಡ್ತಕ್ಕಂಥ ಎಕ್ಸಸೈಸು. ಸುಮಾರು ಜನ ನಾವು ಈಗಾಗಲೇ ಡಿಪೋರ್ಟು ಮಾಡಿದ್ದೀವಿ. ಬೇರೆ ಬೇರೆ ಕಂಟ್ರಿಗಳು ಇಲ್ಲಿಗಲ್ ಇಮಿಗ್ರೆಂಟ್ಸ್ ಯಾರ್ಯಾರಿದ್ದಾರೆ ಬೇರೆ ಬೇರೆ ಕಂಟ್ರೀಸಿಂದ ಬಂದಿದ್ದವರು. ಸೊ ಇವತ್ತು ಮಾರ್ನಿಂಗಿಂದ 6 o'clockಯಿಂದನೂ ಎಲ್ಲ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ಸುಮಾರು ಮೋರ್ ದ್ಯಾನ್ ಅರೌಂಡ್ 30 ಪ್ಲೇಸಸ್ ಹತ್ರ 30 ಪ್ಲೇಸಸ್ ಹತ್ರನೂ ಇದು ವೆರಿಫಿಕೇಷನ್ ನಡೀತಾ ಇದೆ. ಸೊ ಅದರಲ್ಲಿ ಸುಮಾರು ಯಾರು ಡೌಟ್ಫುಲ್ ಇದ್ದರೆ ಅವ್ರದ್ದೆಲ್ಲ ಡಾಕ್ಯುಮೆಂಟ್ಸ್ ವೆರಿಫೈ ಮಾಡ್ತೀವಿ ಮತ್ತು ಅವ್ರದ್ದು ಏನೇನಿದೆ ಅಂತ ಚೆಕ್ ಮಾಡ್ತೀವಿ. ಅದನ್ನು ಫರ್ದರ್ ನಾವು ಏನಾದರೂ ಅವ್ರ ID ಕಾರ್ಡ್ ಸಿಕ್ಕಿದ್ರೆ ಇಲ್ಲ ಬೇರೆ ದೇಶಗಳದ್ದು ಏನಾದರೂ ID ಕಾರ್ಡ್ ಸಿಕ್ಕಿದ್ರೆ ಅವ್ರಿಗೆ FRR ಆಫೀಸ್ಗೆ ಬರಿತೀವಿ. ಮತ್ತು ಡಿಪೋರ್ಟೇಷನ್ಸ್ ಆರ್ಡರ್ ತೊಗೊಂಡು ಬಂದಮೇಲೆ ಲೀಗಲ್ ಪ್ರೊಸೀಜರ್ ಏನಿದೆ ಅದನ್ನು ಬೇರೆ ಕಂಟ್ರಿಗೆ ಯಾವ ಕಂಟ್ರಿದವ್ರು ಇದ್ದಾರೆ ಅವ್ರಿಗೆ ಡಿಪೋರ್ಟೇಷನ್ ಮಾಡ್ತೀವಿ. ಸೊ ಮಾರ್ನಿಂಗಿಂದ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಚೇತನ್ ಸಂಪರ್ಕದಲ್ಲಿದ್ದಾರೆ. ಚೇತನ್, ಅಕ್ರಮ ಬಾಂಗ್ಲಾ ವಲಸಿಗರ ಪತ್ತೆ ಹಚ್ಚೋ ಕೆಲಸ ಹೇಗೆ ನಡೀತಾ ಇದೆ ಚೇತನ್? ಯಾಕಂದ್ರೆ ಇಲ್ಲಿ ಬದುಕೋದಕ್ಕೆ ಏನೆಲ್ಲ ದಾಖಲೆಗಳು ಬೇಕೋ ಆ ದಾಖಲೆಗಳನ್ನು ಕೂಡ ಕೆಲ ಅಕ್ರಮ ವಲಸಿಗರು ರೆಡಿ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಹೌದು ಶ್ವೇತ. ಯಾಕಂದ್ರೆ ಈ ಹಿಂದಿಂದನೂ ಕೂಡ ಬಾಂಗ್ಲಾ ಅಕ್ರಮ ವಲಸಿಗರ ಒಂದು ಅವ್ರು ಬರ್ತಿರೋದು, ಇಲ್ಲೇ ಉಳ್ಕೊಳ್ಳೋದು, ಇಲ್ಲೇ ಒಂದು ಕೆಲಸ ಮಾಡ್ಕೊಂಡು ಇಲ್ಲಿನ ಒಂದು ಆಧಾರ್ ಕಾರ್ಡ್ ಇರ್ಬೋದು, ID ಕಾರ್ಡ್ ಇರ್ಬೋದು ಎಲ್ಲವನ್ನು ಕೂಡ ಪಡ್ಕೊಂಡು ಅವ್ರು ಇಲ್ಲೇ ಜೀವನ ಕೂಡ ಮಾಡ್ತಿರುವಂತ ವಿಚಾರಗಳು ಈ ಹಿಂದಿಂದನೂ ಕೂಡ ಆಗ್ತಾ ಇದೆ. ಇದೀಗ ವೈಟ್ಫೀಲ್ಡ್ ವಲಯದಲ್ಲಿ ಈ ಹಿಂದೆನೂ ಕೂಡ ಸುವರ್ಣ ನ್ಯೂಸ್ ಸಾಕಷ್ಟು ಒಂದು ಸ್ಟಿಂಗ್ ಆಪರೇಷನ್ ಗಳನ್ನು ಕೂಡ ಮಾಡಿತ್ತು. ಅಕ್ರಮವಾಗಿ ಬಾಂಗ್ಲಾ ವಲಸಿಗರು ಇರೋದ್ರ ಬಗ್ಗೆ ಇದೀಗ ಒಂದು DCP ಸೈದುಲ್ ಅಡವಟ್ ನೇತೃತ್ವದಲ್ಲಿ ಒಂದು ದಾಳಿಯನ್ನ ಮಾಡಲಾಗಿದೆ. ಸುಮಾರು 500ಕ್ಕೂ ಹೆಚ್ಚು ಪೊಲೀಸ್ ಸಿಬ್ಬಂದಿ ಜೊತೆ ಒಂದು ರೇಡ್ ಅನ್ನ ಮಾಡಿರುವಂತದ್ದು. ಅಂದ್ರೆ ಇಲ್ಲಿ ಈ ಹಿಂದೆ ಸುಮಾರು ವರ್ಷಗಳಿಂದನೂ ಕೂಡ ಬಾಂಗ್ಲಾ ವಲಸಿಗರು ಅಕ್ರಮವಾಗಿ ವಾಸ ಮಾಡ್ಕೊಂಡಿದ್ದಾರೆ. ಒಂದು ಶೆಡ್ ರೀತಿ ಒಂದು ಲೇಔಟ್ ಮತ್ತೆ ಟೆಂಟ್ ರೀತಿ ಹಾಕೊಂಡು ಇಲ್ಲಿ ವಾಸ ಮಾಡ್ಕೊಂಡಿರುವಂತದ್ದು. ಪ್ರಮುಖವಾಗಿ ಎಲ್ಲರೂ ಕೂಡ ಅಲ್ಲಿರೋರೆಲ್ಲರೂ ಕೂಡ ಕೂಲಿ ಕಾರ್ಮಿಕರೇ. ಅಂದ್ರೆ ಅಕ್ಕಪಕ್ಕ ಇರುವಂತಹ ಅಪಾರ್ಟ್ಮೆಂಟ್ಗಳಿರ್ಬೋದು ಮತ್ತೆ ಬೇರೆ ಬೇರೆ ಕಡೆ ಒಂದು ಕೂಲಿ ಕೆಲಸ ಮಾಡ್ಕೊಂಡು ಇರುವಂತಹ ಒಂದು ಬಾಂಗ್ಲಾ ಅಕ್ರಮ ವಲಸಿಗರು ಸಿಕ್ಕಿರುವಂತದ್ದು. ಅಂದ್ರೆ ಪ್ರಮುಖವಾಗಿ ಇಲ್ಲಿ ಪ್ರತಿಯೊಬ್ಬರ ದಾಖಲಾತಿಗಳನ್ನು ಕೂಡ ಪರಿಶೀಲನೆ ಮಾಡಲಾಗುತ್ತೆ. ಅಕ್ರಮವಾಗಿ ಯಾರೇ ಬಂದ್ರು ಕೂಡ ಅವ್ರ ವಿರುದ್ಧ ಒಂದು ಕೇಸನ್ನ ಮಾಡ್ಕೊಂಡು ಅವ್ರಿಗೆ FRRO ಅಂದ್ರೆ FRROಗೆ ಪತ್ರ ಬರೆದು ಒಂದು ಮುಂದಿನ ಕ್ರಮ ಅಂದ್ರೆ ಡೆಪೋಟೇಷನ್ ಮಾಡ್ತಾರೆ. ಅಂದ್ರೆ ಇಲ್ಲಿಂದ ಯಾರನ್ನೆಲ್ಲ ಇವಾಗ ವಶಕ್ಕೆ ಪಡೆದಿರ್ತಾರೆ ಅವ್ರನ್ನೆಲ್ಲರನ್ನೂ ಕೂಡ ಕರ್ಕೊಂಡೋಗಿ ಮತ್ತೆ ಒಂದು ಬಾಂಗ್ಲಾ ಗಡಿಗೆ ಬಿಡುವಂತಹ ಒಂದು ಕೆಲಸವೂ ಕೂಡ ಆಗತ್ತೆ. ಅದು ವಿದೇಶಾಂಗ ಇಲಾಖೆ ಅಂಡರ್ ಅಲ್ಲಿ ಬರುತ್ತೆ. ಸದ್ಯಕ್ಕೆ ಪೊಲೀಸರು ದಾಳಿ ಮಾಡಿ ಸಾಕಷ್ಟು ಮಂದಿ ವಿರುದ್ಧ ಒಂದು ಕೇಸ್ಗಳನ್ನ ಮಾಡ್ಕೊಂಡು ಅವರನ್ನ FRROಗೆ ಒಂದು ಪತ್ರವನ್ನು ಕೂಡ ಬರೆದಿರುವಂತದ್ದು. ಈ ಹಿಂದೆನೂ ಕೂಡ ಸಾಕಷ್ಟು ಬೆಳ್ಳಂದೂರು ಇರ್ಬೋದು, ಮಹದೇವಪುರ ಇರ್ಬೋದು, ವರ್ತೂರು, ಹೀಗೆ ಎಲ್ಲಾ ಕಡೆ ಈ ಒಂದು ಬಾರ್ಡರ್ ಏನಿದೆ ಬೆಂಗಳೂರಿನ ಬಾರ್ಡರ್, ಇಲ್ಲಿ ಬಾಂಗ್ಲಾ ವಲಸಿಗರು ಮತ್ತೆ ಉತ್ತರ ಪ್ರದೇಶದಿಂದ ಸಾಕಷ್ಟು ಎಲ್ಲರೂ ಬರ್ತಾ ಇದ್ರು. ವೆಸ್ಟ್ ಬೆಂಗಾಲ್ ಅವರು ಕೂಡ ಬರ್ತಾ ಇದ್ರು. ಹೀಗಾಗಿ ಬಾಂಗ್ಲಾದೇಶದವರು ವೆಸ್ಟ್ ಬೆಂಗಾಲ್ ಅವ್ರಿಗೂ ವ್ಯತ್ಯಾಸ ಗೊತ್ತಾಗ್ತಿರ್ಲಿಲ್ಲ ಒಂದಷ್ಟು. ಇದೀಗ ಎಲ್ಲಾ ದಾಖಲೆಗಳನ್ನು ಕೂಡ ಪರಿಶೀಲನೆ ಮಾಡಿ ಅವ್ರ ವಿರುದ್ಧ ಕ್ರಮಕ್ಕೆ ಪೊಲೀಸ್ ಕ್ರಮ ಆಗಿರುವಂತದ್ದು. FRROಗೂ ಕೂಡ ಪತ್ರವನ್ನ ಬರೆದಿರುವಂತದ್ದು. ಶ್ವೇತಾ, ಥ್ಯಾಂಕ್ ಯು ಚೇತನ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.